ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 45ನೇ ಅಧ್ಯಾಯ 2ನೇ ವಾಕ್ಯ. ನಾನು ನಿನ್ನ ಮುಂದೆ ಹೋಗಿ ಡೊಂಕಾದ ಸ್ಥಳಗಳನ್ನು ಸಮ ಮಾಡಿ ಹಿತ್ತಾಳೆಯ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಐಶಾಯ Chapter 45, word 2. Myself will prepare your way, leveling mountain and hills. I will break down bronze gate and summons their iron bars. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನು ಶ್ರೇಷ್ಠಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನಾನು ನಿನ್ನ ಮುಂದೆ ಹೋಗಿ ಡೊಂಕಾದ ಸ್ಥಳಗಳನ್ನು ಸಮ ಮಾಡಿ ಹಿತ್ತಾಳೆಯ ಕದಗಳನ್ನು ಒಡೆದು ಕಬ್ಬಿಣದ ಅಗುಳುಗಳನ್ನು ಮುರಿದು ಬಿಡುವೆನು. ದೇವರಿಗೆ ಸ್ತೋತ್ರ. 1ನೇ ವಾಕ್ಯ ನೋಡೋದಾದರೆ, ಯೆಹೋವನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವರ ಮುಂದೆ ಪಡದಂತೆ ಬಾಗಿಲುಗಳನ್ನು ತೆರೆದು ಮುಚ್ಚಲ್ಪಡಲಿಲ್ಲವೋ ತಾನು ಅಭಿಷೇಕಿಸಿದ ಆ ಕೋರೆಷನಿಗೆ ಹೀಗೆನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ಡೊಂಕಾದ ಸ್ಥಳಗಳನ್ನು ಸಮ ಮಾಡಿ ಹಿತ್ತಾಳೆಯ ಕದಗಳನ್ನು ಹೊಡೆದು ಕಬ್ಬಿಣದ ಹಗಲುಗಳನ್ನು ಮುರಿದು ಬಿಡುವೆನು. ನಿನ್ನನ್ನು ಹೆಸರು ಹಿಡಿದು ಕರೆಯುವ ಯೆಹೋವನು ನಾನೇ, ಇಸ್ರಾಯೇಲಿನ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಭಂಡಾರವನ್ನು ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು. ಏಕೆಂದರೆ ನನ್ನ ಸೇವಕನಾದ ಯಾಕೋಬನಿಗಾಗಿ ನಾನು ಆಯ್ದುಕೊಂಡ ಇಸ್ರಾಯೇಲಿಗಾಗಿ ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನನ್ನು ಅರಿಯಲಿಲ್ಲವಾದರೂ ನಿನಗೆ ಹೆಸರನ್ನು ಇಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ. ಇಲ್ಲಿ ಕೋರೆಷನ ವಿಷಯವಾಗಿ ದೇವರು ಹೇಳ್ತಾ ಇದ್ದಾರೆ, ಮಾರ್ಗಗಳು ಎಷ್ಟೇ ಕಷ್ಟಕರವಾಗಿದ್ದರೂ, ಕಠಿಣಕರವಾಗಿದ್ದರೂ, ಇಕ್ಕಟ್ಟಾಗಿದ್ದರೂ ಸಹ ಇಡೀ ಜಗತ್ತಿನ ಎಲ್ಲ, ಏಕೆಂದರೆ ಎಜ್ರಾ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಿದ್ದಾರೆ, ನಾನು ಜಗತ್ತಿನ ಎಲ್ಲ ದೇಶಗಳನ್ನು ನಿನಗೆ ಕೊಟ್ಟಿದ್ದೇನೆ ಅಂತ ಹೇಳಿದಂಥ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ, ನಾನು ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿತ್ತು, ಎಷ್ಟೇ ಇಕ್ಕಟ್ಟಾಗಿತ್ತು, ಎಷ್ಟೇ ಹೋರಾಟವಾಗಿತ್ತು, ಅರಸುಗಳನ್ನೆಲ್ಲ ನಾನು ತುಳಿದು ನಿನಗೆ ನಾನು ಕೊಟ್ಟಿರ್ತಕ್ಕಂಥದ್ದು ಏನಂದರೆ ಸಮಸ್ತ ದೇಶವನ್ನು ಕೊಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ. ಸಂದೇಶ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ, ದೊಡ್ಡದಾಗಿ ತಿಳ್ಕೊಳ್ಳೋಣ ದೇವರ ಕೃಪೆಯಿಂದ. ನಿನಗೆ ನನ್ನ ದೇಶವನ್ನು ಕೊಟ್ಟಿದ್ದೆ, ಜಗತ್ತಿನ ಎಲ್ಲ ದೇಶಗಳನ್ನ ಕೊಟ್ಟಿದ್ದೇನೆ. ಸೊ ಹಾಗಾಗಿ ನೀನೇನು ಮಾಡಬೇಕು ಅಂದರೆ ನನಗೋಸ್ಕರ ಆಲಯವನ್ನು ಕಟ್ಟಬೇಕು. ಎಜ್ರಾ ಪ್ರವಾದಿ ಪುಸ್ತಕ 1ನೇ ಅಧ್ಯಾಯದಲ್ಲಿ. ಅದಕ್ಕಾಗಿ ನಾನು ನಿನಗೆ ಏನು ಮಾಡ್ತೀನಿ ಅಂತಂದರೆ, ನಾನೇ ನಿನ್ನ ಮುಂದೆ ಹೋಗಿ ಡೊಂಕಾದ ಸ್ಥಳಗಳನ್ನು ಸಮ ಮಾಡಿ ಹಿತ್ತಾಳೆಯ ಕದಗಳನ್ನು ಹೊಡೆದು ಕಬ್ಬಿಣದ ಅಗುಳುಗಳನ್ನು ಮುರಿದು ಅಷ್ಟು ಮಾತ್ರ ಮುರಿದು ಬಿಡುವನು. ನಿನ್ನನ್ನು ಹೆಸರಿಡಿದು ಕರೆಯುವ ಯೆಹೋವನು ನಾನೇ, ಇಸ್ರಾಯೇಲಿನ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಭಂಡಾರವನ್ನು ಗುಪ್ತ ಸ್ಥಳದಲ್ಲಿ ಮರೆಮಾಡಿರುವ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು. ದೇವರಿಗೆ ಸ್ತೋತ್ರ. ಅರಸನು ಆಲಯವನ್ನು ಕಟ್ಟಿಸಬೇಕು ಅಂದರೆ ಅದು ಸಾಮಾನ್ಯ ಕಾರ್ಯವಲ್ಲ. ಅವನು ಜಗತ್ತನ್ನೇ ಆಳುವಂಥ ಅರಸನಾಗಿರ್ಬೋದು, ಆದರೆ ಸಮಸ್ತವು ಯಾರ ಕೈಲಿದೆ ಅಂದರೆ ದೇವರ ಕೈಲಿದೆ. ಬೆಳ್ಳಿ ಬಂಗಾರವಿರಲಿ, ಅಥವಾ ಪಾಸ್ತಿಗಳಾಗಿರಲಿ, ಅಥವಾ ಜನರ ಸಹಾಯವಾಗಿರಲಿ, ಎಲ್ಲ ಯಾರ ಕೈಲಿತ್ತು ಅಂದರೆ ದೇವರ ಕೈಲೇ ಇತ್ತು. ಆದರೆ ದೇವರು ಹೇಳ್ತಾರೆ, ನಾನು ನಿನ್ನ ಮೂಲಕವಾಗಿ ನನ್ನ ಕಾರ್ಯವನ್ನು ಮಾಡ್ತೇನೆ, ಹಾಗಾಗಿ ನಿನಗೆ ನಾನು ಅದನ್ನೆಲ್ಲವನ್ನು ಕೊಡ್ತೇನೆ. ಅಷ್ಟು ಮಾತ್ರ ನೀನು ನನ್ನ ಅರಿತಿಲ್ಲ, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ಬಟ್ ನನಗೆ ಗೊತ್ತು ನೀನು ಯಾರು ಅಂತ. ಏಕೆಂದರೆ ನಿನಗೆ ಹೆಸರಿಟ್ಟಿರೋನೇ ನಾನಾಗಿದ್ದೇನೆ. ನಿನ್ನ ಉಂಟು ಮಾಡಿರುವಾತನ ನಾನಾಗಿದ್ದೇನೆ. ನಿನಗೆ ಅಧಿಕಾರವನ್ನು ಕೊಟ್ಟಿರುವಾತನ ನಾನಾಗಿದ್ದೇನೆ. ನಿನ್ನ ನಡೆಸುವಾತನ ನಾನಾಗಿದ್ದೇನೆ. ಸಮಸ್ಯೆಗಳು ಎಷ್ಟೇ ಕಠಿಣವಾಗಿದ್ದರು, ಅದು ಕಬ್ಬಿಣದ ಕದಗಳಂತಿದ್ರು, ಹಿತ್ತಾಳೆ ಅಗುಳಿಗಳಾಗಿದ್ದರೂ ಸಹ ನಾನು ಅದನ್ನು ಒಡೆದು ಸರಿ ಮಾಡಿ ಮಾರ್ಗವನ್ನು ತೆರಿತೇನೆ. ನೀನು ನನಗೋಸ್ಕರ ಕಾರ್ಯವನ್ನು ಮಾಡಬೇಕು. ಏನು ಮಾಡಬೇಕು? ಎಜ್ರಾ ಪ್ರವಾದಿ ಪುಸ್ತಕ 1ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯ ನೋಡೋಣ. 1ನೇ ಯೆರೆಮೀಯನ ಮುಖಾಂತರ ಯೆಹೋವನು ಹೇಳಿದ ವಾಕ್ಯವು ನೆರವೇರುವಂತೆ ಪರ್ಷಿಯ ಅರಸನಾದ ಕೋರೆಷನ 1ನೇ ವರ್ಷದಲ್ಲಿ ಯೆಹೋವನು ಪರ್ಷಿಯ ಅರಸನಾದ ಕೋರೆಷನ ಹೃದಯವನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ಹೃದಯದಲ್ಲಿ ಎಲ್ಲೆಲ್ಲಿಯೂ ಡಂಗೂರದಿಂದಲೂ ಪತ್ರಗಳಿಂದಲೂ ಹೀಗೆ ಪ್ರಕಟಿಸಿದನು. ಪಾರಸಿಯ ಅರಸನಾದ ಕೋರೆಷನು ಹೀಗೆ ಹೇಳುತ್ತಾನೆ, ಪರಲೋಕದ ದೇವರಾಗಿರುವ ಯೆಹೋವನು ಭೂಮಿಯ ಎಲ್ಲ ರಾಜ್ಯಗಳನ್ನು ನನಗೆ ಕೊಟ್ಟಿದ್ದಾನೆ, ಮತ್ತು ಆತನು ಯೆಹೂದದಲ್ಲಿರುವ ಯೆರೂಸಲೇಮಿನಲ್ಲಿ ತನಗೆ ಆಲಯವನ್ನು ಕಟ್ಟಿಸಲು ನನಗೆ ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರ್ಯಾರು
ಆತನ ಪ್ರಜೆಗಳಾಗಿರುತ್ತಾರೋ ಅಂಥವರು ಯೆಹೂದದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲಿನ ದೇವರಾದ ಯೆಹೋವನಿಗೆ ಒಂದು ಆಲಯವನ್ನು ಕಟ್ಟಲಿ. ಅವರ ಸಂಗಡ ಅವರ ದೇವರಿರಲಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡಿದ್ವಿ. ಈಗ ಕೋರೇಶನ ಸಂಗಡ ದೇವರು ಮಾತನಾಡಿ ನನಗೋಸ್ಕರ ಆಲಯವನ್ನು ಕಟ್ಟು. ಎಲ್ಲಿ ನಾನು ನಿವಾಸ ಮಾಡ್ತಾ ಇದ್ದೀನಿ ಅಂದರೆ ನಾನು ನಿವಾಸ ಮಾಡುವ ಇಸ್ರಾಯೇಲ್ನಲ್ಲಿ. ದೇವರಿಗೆ ಸ್ತೋತ್ರ. ಸೊಲೊಮೋನ ಅರಸನಿಗೆ ಹೇಳಿದರು, ಈ ಆಲಯದ ಮೇಲೆ ನನ್ನ ಕಣ್ಣು ನನ್ನ ಹೃದಯ ಯಾವಾಗಲೂ ಇರುತ್ತೆ. ಅವರು ನಂಬಿಗಸ್ತರಾಗಿ ಇರುವವರೆಗೂ ಅದನ್ನು ಉಳಿಸ್ಕೋತಾರೆ. ಇದೆಷ್ಟೇ ವೈಭವದಿಂದ ಇರ್ಬೋದು, ಇದೆಷ್ಟೇ ಆಶೀರ್ವಾದಕರವಾಗಿರ್ಬೋದು, ಬಟ್ ಅವರು ನಂಬಿಗಸ್ತರಾಗಿರೋವ್ರಿಗೆ ಮಾತ್ರ ಅದನ್ನು ಉಳಿಸ್ಕೋತಾರೆ. ಅವರು ಅಪರಂಬಿಗಸ್ತರಾಗಿ ಅದನ್ನು ಕಳ್ಕೋತಾರೆ ಅಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಈಗ ಅದೇ ಎಜ್ರ ಪ್ರವಾದಿ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ನಾನು ಇಸ್ರಾಯೇಲಿನಲ್ಲಿ ನಿವಾಸಿಸುವ ದೇವರಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಯೆಶಾಯ ಪ್ರವಾದಿ ಪುಸ್ತಕ 45 ಹೇಳ್ತಾ ಇದ್ದಾರೆ, ನಾನು ಸಮಸ್ತವನ್ನು ಎಷ್ಟೇ ಎಲ್ಲ ನಾನು ಅರಸುಗಳಿಂದ ಅಧಿಕಾರವನ್ನು ತೆಗೆದುಹಾಕಿ ನಿನಗೆ ಕೊಟ್ಟಿದ್ದೇನೆ. ನೀನು ನನಗೋಸ್ಕರ ಆಲಯವನ್ನು ಕಟ್ಟಬೇಕು. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿತ್ತೋ ಅದೆಲ್ಲವನ್ನು ನಾನು ಸರಿ ಮಾಡಿದ್ದೇನೆ. ಇನ್ನೂ ಕಠಿಣವಾದರೂ ಸಹ ಅದನ್ನು ನಾನು ಸರಿ ಮಾಡ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ಯಾಕೆಂದರೆ ಯಾಕೋಬನ ದೇವರಾದ ನನಗೋಸ್ಕರ ನೀನು ಆಲಯವನ್ನು ಕಟ್ಟಬೇಕು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಒಬ್ಬೊಬ್ಬರು ಸಂಗಡ ಮಾತನಾಡ್ತಾ ಇದ್ದಾರೆ. ಯಾವ ಕಾರ್ಯವನ್ನು ನಿಮಗೆ ಕೊಟ್ಟಿದ್ದಾರೆ? ಕಟ್ಟುವ ಕಾರ್ಯ, ಕುಟುಂಬವನ್ನು ಕಟ್ಟುವ ಕಾರ್ಯ, ಅಥವಾ ಸಮಾಜವನ್ನು ಕಟ್ಟುವ ಕಾರ್ಯ, ಸೇವೆ, ದೇಶವನ್ನು ಕಟ್ಟುವ ಕಾರ್ಯ, ಯಾವ ಕಾರ್ಯವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ? ನಂಬಿಗಸ್ತರಾಗಿ ವಿಧೇಯರಾಗ್ರಿ. ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಕೊಟ್ಟಿರುವ ಆತನು ನಿಮ್ಮ ಸಂಗಡ ಇದ್ದಾನೆ. ಪರಿಸ್ಥಿತಿಗಳು ಎಷ್ಟೇ ಕಠಿಣಕರವಾಗಿದ್ರು, ಎಷ್ಟೇ ಇಕ್ಕಟ್ಟಾಗಿದ್ರು, ಎಷ್ಟೇ ಬಲವಾಗಿದ್ರು ಸಹ ನಾನು ಅದನ್ನು ಒಡೆದು ಸಮ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆಂದರೆ ಮೀಕಾ ಪ್ರವಾದಿ ಪುಸ್ತಕದಲ್ಲಿ ಹೇಳ್ತಾನೆ, ಮಾರ್ಗ ತೆರೆಯುವ ಆತನು ನಿಮ್ಮ ಮುಂದೆ ಹೋಗ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಆತನ ಮಾರ್ಗ ತೆರೆಯುವತನಾಗಿದ್ದೇನೆ ನಾನು ಅಂತ ಮೀಕಾ ಪ್ರವಾದಿ ಪುಸ್ತಕದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಿಮಗೋಸ್ಕರ ಏನು ಕೊಟ್ಟಿದ್ದಾರೆ ದೇವರು? ಅದು ಸಣ್ಣದಾಗಲಿ ದೊಡ್ಡದಾಗಲಿ, ಅದು ಕುಟುಂಬವಾಗಲಿ, ಜೀವಿತಗಳಾಗಲಿ, ಕೆಲಸವಾಗಲಿ, ಸೇವೆ ಆಗಲಿ, ಏನನ್ನು ಕೊಟ್ಟಿದ್ದಾರೆ? ದೇವರು ಕೊಟ್ಟಿರ್ತಕ್ಕಂಥ ಕಾರ್ಯದಲ್ಲಿ ನಂಬಿಗಸ್ತರಿಗೆ ಮುನ್ನಡೆಯಿರಿ. ನಿಮ್ಮ ಮುಂದೆ ಮಾರ್ಗ ತೆರೆಯುವಾತನಾಗಿದ್ದಾನೆ. ಹಿತ್ತಾಳೆ ಕದಗಳಾಗಿರೋ, ಕಬ್ಬಿಣದ ಹಗಳುಗಳಾದರೂ ನಾನು ಮುರಿದೋದನ್ನು ಸಮ ಮಾಡಿ ನಿಮ್ಮನ್ನು ನಡೆಸ್ತೇನೆ, ನನ್ನ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಿಮ್ಮನ್ನು ಆಶೀರ್ವಾದಕ್ಕೆ ಉಪಯೋಗಿಸಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ. ಸೊ ಹಾಗಾಗಿ ದೇವರು ಕೊಟ್ಟಿರ್ತಕ್ಕಂಥ ಕಾರ್ಯಗಳು ಏನೇ ಇರಲಿ, ನಂಬಿಗಸ್ತರಾಗಿ ವಿಧೇಯರಾಗ್ರಿ. ಕರ್ತನೇ ನಿಮ್ಮ ಮುಂದೆ ಹೋಗಿ ಕಾರ್ಯವನ್ನು ಮಾಡಿ ತನ್ನ ಕಾರ್ಯವನ್ನು ಸಫಲ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಮಹಿಮೆ ಆಗುತ್ತೆ, ನಿಮಗೆ ಆಶೀರ್ವಾದ ಆಗುತ್ತೆ, ಜನರಿಗೂ ಆಶೀರ್ವಾದವಾಗಿರುತ್ತೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಮುಂಜಾನೆ ಸಮಯದಲ್ಲಿ ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನಾನು ನಿಮ್ಮ ಮುಂದೆ ಹೋಗಿ ಡೊಂಕಾದ ಮಾರ್ಗಗಳನ್ನು ಸಮ ಮಾಡಿ ಹಿತ್ತಾಳೆ ಕದಗಳನ್ನು ಒಡೆದು ಕಬ್ಬಿಣದ ಹಗಲುಗಳನ್ನು ಮುರಿದು ಬಿಡುವೆನು ಅಂತ. ದೇವರೇ, ನೀವೇ ಸಮಸ್ತದ ಉಂಟು ಮಾಡಿದರೆ ಸಮಸ್ತದಲ್ಲಿ ನೀವಿದ್ದೀರಾ. ನಿಮ್ಮ ಚಿತ್ತವಿಲ್ಲದೆ ಏನು ನಡೆಯಲ್ಲ. ನೀವು ಕೊಟ್ಟಿರ್ತಕ್ಕಂಥ ಪ್ರತಿ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ. ಎಲ್ಲದರಲ್ಲೂ ನೀವೇ ಜವಾಬ್ದಾರಿ ನಿರ್ವಹಿಸಿ ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಗಲಿ, ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.